ಮಕ್ಕಳೇ, ನಾವು ಈ ಒಂದು ತರಗತಿಯಲ್ಲಿ ಇತಿಹಾಸ ರಚನೆಗೆ ಮೂಲ ಬುನಾದಿಯಾಗಿರ್ತಕ್ಕಂಥ ಆಧಾರಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ ಆಧಾರಗಳೆಂದ್ರೇನು ಹೇಳ್ತೀರಾ? ಯಾಕೆ ಹೇಳ್ತೀರಿ? ನಾವು ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಓಕೆ, ನೀವು ಹೇಳ್ತೀರಿ ಮೇಡಮ್? ಎಸ್, ಆಧಾರಗಳಂದ್ರೆ ಎಸ್, ವೆರಿ ಗುಡ್. ಕೆಳಗೆ ಕೂತ್ಕೊಳ್ಳಿ. ನೋಡ್ರಿ, ಆಧಾರಗಳಂದ್ರೆ ಏನು ಅಂತಂದ್ರೆ ಗತಕಾಲದ ಚರಿತ್ರೆ. ಗತಕಾಲ ಅಂತಂದ್ರೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳೇನಿದಾವಲ್ಲ ಅದರ ಚರಿತ್ರೆ ರಚನೆಗೆ ಬೇಕಾಗೈತಿ. ಏನ್ ಬೇಕಾಗೈತಿ? ಆಧಾರ ಬೇಕಾಗಿ, ಸಾಕ್ಷ್ಯ ಬೇಕಾಗೈತಿ. ಇಂಥ ಘಟನೆ ನಡೆದೈತಿ ಅಂತ ನಾನು ಹೇಳಕತ್ತೀನಿ. ಅದಕ್ಕೆ ಏನ್ ಸಾಕ್ಷಿ ಪಾತ್ರ ಕೇಳ್ತೀರಿ? ಅವಾಗ ಆ ಸಾಮಗ್ರಿಗಳ ತರ ತೋರಿಸ್ತೀನಿ ನಾನು ಈ ತರ ನೋಡೋದು. ಅದಕ್ಕೆ ಏನಂತೀವಿ ನಾವು ಆಧಾರಗಳು ಅಂತ ಕರೆದ್ವಿ. ಈ ಆಧಾರಗಳು ಇಷ್ಟು ಮುಖ್ಯ ಅಂತಂದ್ರೆ ಇತಿಹಾಸ ರಚನೆಗೆ, ಒಂದು ಮನುಷ್ಯನ ಒಂದು ದೇಹ ಇತ್ತು ಅಂತಂದ್ರೆ ಆ ದೇಹ ಇತಿಹಾಸದ ಒಂದು ರಚನೆಗೆ ಹೋಲಿಸಬಹುದು. ಈ ದೇಹವನ್ನು ಯಾವ್ದಕ್ಕೆ ಹೋಲಿಸಬಹುದಪ್ಪ ಅಂತಂದ್ರೆ ಈ ದೇಹವನ್ನು ಇತಿಹಾಸಕ್ಕೆ ಹೋಲಿಸಬಹುದಾಗಿದೆ. ಈ ದೇಹದಲ್ಲಿ ಸಾಕಷ್ಟು ಮೂಳೆಗಳಿರ್ತಾವ ನೋಡ್ರಿ. ಆ ಮೂಳೆಗಳನ್ನ ನಾವು ಎದಕ್ಕೆ ಹೋಲಿಸ್ತೀವಪ್ಪ ಅಂತಂದ್ರ ಆಧಾರಗಳಿಗೆ ಹೋಲಿಸ್ತೀವಿ. ಈ ದೇಹದಲ್ಲಿ ಮೂಳೆಗಳು ಇರಲಿಲ್ಲಪ್ಪ ಅಂತಂದ್ರ ಏನಾಗುತ್ತ? ಮನುಷ್ಯ ನಿಂತ್ಕೊಳ್ಳಕ್ಕಾಗಲ್ಲ. ಒಂದು ಕೈ ಮುರಿದಂದ್ರೆ ಕೈ ಸರಿಯಾಗಿ ಕೈ ಆಡ್ಸಕ್ ಬರೋದಿಲ್ಲ. ಹಂಗ ಇತಿಹಾಸ ರಚನೆ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಆಧಾರಗಳು ಬಹಳ ಮಹತ್ವಪೂರ್ಣವಾದಂತ ಪಾತ್ರವನ್ನ ವಹಿಸ್ತಾವ ಅಂತ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಆಧಾರದಲ್ಲಿ ಸಾಕಷ್ಟು ವಿಧಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಆದ್ರೆ ನಾವು ಕ್ರಮಬದ್ಧವಾದ ಅಧ್ಯಯನದ ದೃಷ್ಟಿಯಿಂದ ಯಾವ ತರ ಒಂದು ವಿಂಗಡಣೆ ಮಾಡ್ತೀವಪ್ಪ ಅಂತಂದ್ರ ಆಧಾರಗಳನ್ನ ಎಷ್ಟು ತರ ವಿಂಗಡಣೆ ಮಾಡ್ತೀವಿ? ಯಾರು ಹೇಳ್ತೀರಿ ಆಧಾರಗಳನ್ನ? ಎಸ್, 3 ತರ. ಆ 3 ಯಾವ್ಯಾವ? ಎಸ್, ಒಂದನೇದೇನ್ರಿ? ಸಾಹಿತ್ಯಿಕ ಆಧಾರಗಳು ಅಂತ ಅಧ್ಯಯನ ಮಾಡ್ತೀವಿ. ಹೌದಾ? ಹಾಗಾದ್ರೆ ಎರಡನೇದು ಪ್ರಾಕ್ತನ ಆಧಾರಗಳು. ನೆಕ್ಸ್ಟ್ ಥರ್ಡ್ ಮೌಖಿಕ ಆಧಾರಗಳು ಅಂತ ಅಧ್ಯಯನ ಮಾಡ್ತೀವಿ. ಈ ಸಾಹಿತ್ಯಿಕ ಆಧಾರಗಳು ಅಂದ್ರೆ ಏನು ಅಂತಂದ್ರೆ ಈ ಇತಿಹಾಸ ರಚನೆಯಲ್ಲಿ ಮಹತ್ವಪೂರ್ಣವಾದಂತ ಪಾತ್ರ ವಹಿಸುವಂತ ಆಧಾರಗಳೇನಿದಾವಲ್ಲ ಆ ಆಧಾರಕ್ಕೆ ಸಾಕಷ್ಟು ವಿಂಗಡಣೆ ಮಾಡಿದ್ವಿ. ಅದರಲ್ಲಿ ಸಾಹಿತ್ಯಿಕ ಆಧಾರ ಬಹಳಷ್ಟು ಸಮೀಪವಾದಂತ ಸಾಕ್ಷ್ಯಾಧಾರಗಳನ್ನು ಹೊಂದಿಸ್ತೇವೆ. ಈ ಪ್ರಾಕ್ತನ ಆಧಾರ ಮತ್ತು ಮೌಖಿಕ ಆಧಾರಕ್ಕಿಂತ ಅತಿ ಹೆಚ್ಚು ನಿಖರವಾಗಿ ಇತಿಹಾಸ ರಚನೆಗೆ ಆಧಾರವಾಗುವುದು ಯಾವುದಂದ್ರೆ ಸಾಹಿತ್ಯಿಕ ಆಧಾರ. ಅದು ಯಾವ ತರ ಅಂತ ಈಗ ಅಧ್ಯಯನ ಮಾಡೋಣ. ಸಾಹಿತ್ಯಿಕ ಆಧಾರದಲ್ಲಿ ನಾವು ಮತ್ತೆ 2 ರೀತಿಯಾಗಿ ವಿಂಗಡಣೆ ಮಾಡಿದೀವಿ. ಅವು ಮೊದಲನೇದಾಗಿ ದೇಶೀಯ ಸಾಹಿತ್ಯ, ಇನ್ನೊಂದು ಯಾವ್ದು? ಎರಡನೇದು ವಿದೇಶೀಯ ಸಾಹಿತ್ಯ. ಯಾವ ಸಾಹಿತ್ಯ? ವಿದೇಶೀಯ ಸಾಹಿತ್ಯ. ಕರೆಕ್ಟ್ ಇದು? ಎಸ್, ಕರೆಕ್ಟಾ? ಹಾಗಾದ್ರೆ ದೇಶೀಯ ಸಾಹಿತ್ಯ ಅಂದ್ರೆ ಏನು? ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿನ ಕವಿಗಳು, ಇತಿಹಾಸಕಾರರು, ಸಾಹಿತಿಗಳು ಏನು ರಚನೆ ಮಾಡಿದಾರಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅಂತ ಸಾಹಿತ್ಯಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ದೇಶೀಯ ಸಾಹಿತ್ಯ ಸಾಕಷ್ಟು ಸಂಪದ್ಭರಿತವಾಗಿ ನಮ್ಮ ಭಾರತ ದೇಶದಲ್ಲಿ ದೇಶೀಯ ಸಾಹಿತ್ಯ ತುಂಬಿ ತುಳುಕೈತಿ ಇತಿಹಾಸ ರಚನೆಗೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಇತಿಹಾಸಕಾರರೇನದಾರಲ್ಲ, ಕವಿಗಳಿದಾರಲ್ಲ ಈ ದೇಶೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟರ ಇತಿಹಾಸ ರಚನೆಗೆ. ಅದರಲ್ಲಿ ಮೊದಲನೇದಾಗಿ ನೋಡ್ತೀವಿ ನಾವು ಅಶ್ವಘೋಷ ಅಂತ ಬರ್ತಾನೆ. ಅಶ್ವಘೋಷ. ಆ ಅಶ್ವಘೋಷ ಯಾವುದ್ರ ಬಗ್ಗೆ ಯಾವ ಒಂದು ಕೃತಿ ಬರ್ತಂದ್ರೆ ಅಶ್ವಘೋಷ? ಎಸ್, ವೆರಿ ಗುಡ್. ಯಾವುದು? ಬುದ್ಧ ಚರಿತ್ರೆ ಎನ್ನುವಂತ ಗ್ರಂಥ ಬರ್ದಾನ. ಯಾವ ಚರಿತ್ರೆ? ಎಸ್, ಬುದ್ಧ ಚರಿತ್ರೆ. ಮತ್ತೆ ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣವಾದಂತ ಇತಿಹಾಸವನ್ನು ಕ್ರಮಬದ್ಧವಾಗಿ ತಿಳಿಸುವಂತ ಮತ್ತೊಂದು ಗ್ರಂಥ ಐತಿ. ಯಾವುದು? ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸೋದು. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸುವಂತ ಗ್ರಂಥ ಯಾವುದು? ಪ್ರಮುಖವಾಗಿ 2 ಗ್ರಂಥಗಳು ಬರ್ತಾವ. ಮೊದಲೇದು ಯಾವುದಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಅಧ್ಯಯನ ಮಾಡ್ತೀವಿ. ಅರ್ಥಶಾಸ್ತ್ರ. ಈಗ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸುವಂತ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥವನ್ನು ಬರೆದವರು ಯಾರು? ಕೌಟಿಲ್ಯ. ಎಸ್, ವೆರಿ ಗುಡ್. ಯಾರು? ಕೌಟಿಲ್ಯ. ಈ ಕೌಟಿಲ್ಯನೇ ನೋಡ್ರಿ ಯಾವ ಹೆಸರುಗಳನ್ನು ಕರೀತಿದ್ರಪ್ಪ ಅಂತಂದ್ರೆ ಚಾಣಕ್ಯ ಎನ್ನುವಂತ
ಚಂದ್ರಗುಪ್ತ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ಹೌದಲ್ವಾ? ಈ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥ ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸವನ್ನು ತಿಳಿಸ್ತೈತಿ. ಇದು ದೇಶೀಯ ಸಾಹಿತ್ಯದಲ್ಲಿ ಬರ್ತದೆ. ಮತ್ತೆ ಇನ್ನೊಂದು ಗ್ರಂಥ ಬರ್ತೈತ್ರಿ, ವಿಶಾಖ ದತ್ತ ಅಂತ ಹೆಸರು ಕೇಳಿದ್ಯಾ? ವಿಶಾಖ ದತ್ತ ಅದು ಆತ ಯಾವ ಕೃತಿ ರಚನೆ ಮಾಡಿದಾನೆ? ವೆರಿ ಗುಡ್. ಯಾವುದು? ಮುದ್ರಾ ರಾಕ್ಷಸ. ವಿಶಾಖ ದತ್ತನ ಮುದ್ರಾ ರಾಕ್ಷಸ ಎನ್ನುವಂತ ಕೃತಿ ರಚನೆ. ಮತ್ತೆ ಯಾರು ಹೇಳ್ತಾರೆ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಯಾವ ಗ್ರಂಥಗಳು ಬರ್ತಾವ ಅಥವಾ ಕವಿಗಳು ಬರ್ತಾರೆ ಹೇಳ್ರಿ? ಅಮೋಘ ವರ್ಷ ಎನ್ನುವಂತ ರಾಜ ಇದ್ದ ಗೊತ್ತಾ? ಎಸ್, ಕಲ್ಲಣ. ಕಲ್ಲಣ ಯಾವ್ದು ಬರ್ತಾನ್ರಿ? ರಾಜತರಂಗಿಣಿ. ಕಲ್ಲಣ ರಾಜತರಂಗಿಣಿ ಎನ್ನುವಂತ ಕೃತಿ ಬರ್ತಾನ. ಯಾವ್ದು ಬರ್ತಾನ? ಕಲ್ಲಣ ರಾಜತರಂಗಿಣಿ ಅಂತ ಬರ್ತಾನ. ಮತ್ತ ಯಾವ್ದಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗ. ಆತ 3 ನಾಟಕಗಳನ್ನು ಬರ್ತಾನ. ಗೊತ್ತಾ? ಅಮೋಘ ವರ್ಷ. ನಾಗನಂದ ಯಾವ್ಯಾವಪ್ಪ ಅಂತಂದ್ರೆ ನಾಗನಂದ, ರತ್ನಾವಳಿ ಮತ್ತು ಕೊನೆಯದಾಗಿ ಪ್ರಿಯದರ್ಶಕ ಎನ್ನುವಂತ 3 ನಾಟಕಗಳು ನೋಡಿ. ಇವು ಯಾರಪ್ಪ ಅಂತಂದ್ರೆ ಯಾರು ಈ 3? ಅಮೋಘ ವರ್ಷ, ನೃಪತುಂಗ, ಈತ ಈ 3 ನಾಟಕಗಳು. ಇದೇ ತರ ಸಾಕಷ್ಟು ರಾಜರು ಕೂಡ ಇಲ್ಲಿ ಕವಿಗಳಾಗಿದ್ರು, ಇತಿಹಾಸಕಾರರಾಗಿ ಕೆಲಸ ಮಾಡಿದ್ದಾರೆ. ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ದೇಶೀಯ ಸಾಹಿತ್ಯವನ್ನು ಸಂಪದ್ಭರಿತವಾಗಿ ರೂಪಿಸಿ ಇತಿಹಾಸದ ರಚನೆಗೆ ಇವರು ಕಾರಣೀಭೂತರಾಗಿದ್ದಾರೆ. ಹಾಗಾದ್ರೆ ಯಾವ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀವಿ ನಾವು? ದೇಶೀಯ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥ ಭಾರತದ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಂಗಿಂದ ಇಷ್ಟೊತ್ತು ಯಾವ ಸಾಹಿತ್ಯ? ದೇಶೀಯ ಸಾಹಿತ್ಯ. ಹಾಗಾದ್ರೆ ಎಷ್ಟು ಬರ್ತದೆ? ಇನ್ನೊಂದು ಯಾವ್ದು? ವಿದೇಶಿಯ ಸಾಹಿತ್ಯ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ತಮಗೆ ತಿಳಿದಿರುವಂತ ಮಾಹಿತಿಯನ್ನ ತಮ್ಮ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದಾರೆ. ಈ ದೇಶೀಯ ಸಾಹಿತ್ಯ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಭಾರತದ ಇತಿಹಾಸವನ್ನು ತಿಳಿಸಿಕೊಟ್ಟದ ಅದರಷ್ಟು ತಿಳಿಸಕ್ಕೆ ಸಾಧ್ಯವಾಗಿಲ್ಲ. ವಿದೇಶಿ ಸಾಹಿತ್ಯ ವಿದೇಶಿಗರು ಬಂದ್ರು, ಇವ್ರು ಅವೇನು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸತ್ತು ಇಲ್ಲೇ ಬದುಕಿ ಹೋಗಲಿಲ್ಲ. ಅವರು ಇಲ್ಲಿ ಭಾರತ ದೇಶಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ತಾವು ಎಷ್ಟು ವರ್ಷಗಳ ಕಾಲ ತಂಗಿದ್ರು, ಎಷ್ಟು ಸಮಯದ ಕಾಲ ಭಾರತ ದೇಶದಲ್ಲಿ ತಂಗಿದ್ರು, ತಮಗೆ ಆದಂತ ಅನುಭವ ಚರಿತ್ರೆಗಳನ್ನ ಇತಿಹಾಸದಲ್ಲಿ ದಾಖಲು ಮಾಡ್ಯಾರ ವಿದೇಶಿಯರು. ಅದರಲ್ಲಿ ಸಾಕಷ್ಟು ಇತಿಹಾಸಕಾರರು ಬರ್ತಾರ. ಮೊದಲನೇದಾಗಿ ಯುಎನ್ ಸ್ಟಾಮ್. ಯಾರಿ? ಯುಎನ್ ಸ್ಟಾಮ್ ಯಾವ ಕೃತಿ ಬರ್ತಾನ್ರಿ? ಎಸ್, ಯಾಯುಕಿ ಸಿ ಯು ಕಿ ಎನ್ನುವಂತ ಗ್ರಂಥ ಬರ್ತಾನ. CUK ನೋಡ್ರಿ. ಭಾರತ ದೇಶಕ್ಕೆ ಬಂದಂತ ಯುಎನ್ ಸ್ಟಾಂಗ್ ಯಾರ ಒಂದು ಸಾಮ್ರಾಜ್ಯಕ್ಕೆ ಆತ ಭೇಟಿ ಕೊಟ್ಟಿದ್ದ ಅಂತಂದ್ರೆ ಯಾರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಂದ್ರೆ ಯುಎನ್ ಸ್ಟಾಂಗ್ ಹರ್ಷವರ್ಧನ ಮೌರ್ಯ. ಕರೆಕ್ಟ್. ಬಾದಾಮಿ ಚಾಲುಕ್ಯರು, ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಭಾರತ ದೇಶದಲ್ಲಿ ನಡೆದಿರತಕ್ಕಂತ ಕ್ರಿಸ್ತ ಶಕ 634ರಲ್ಲಿ ಒಂದು ಪ್ರಮುಖವಾದಂತ ಯುದ್ಧ ಆಗ್ತದ. ಅದು ಯಾವ ಯುದ್ಧ ರೀ? ಎಸ್, ವೆರಿ ಗುಡ್. ನರ್ಮದಾ ಯುದ್ಧ ಆಗುತ್ತೆ ಕ್ರಿಸ್ತ ಶಕ 634ರಲ್ಲಿ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಏನದಲ್ಲ ಆತ ಹರ್ಷವರ್ಧನನನ್ನು ಸೋಲಿಸಿ ಹರ್ಷವನ್ನು ಆರಿಸಿ ಬಿಡ್ತಾನ ಅಂತೇಳಿ ಯುಎನ್ ಸ್ಟಾಂಗ್ ತನ್ನ ಕೃತಿಯಲ್ಲಿ ಬರ್ದಾನ. ಎಸ್, ಹೌದಾ ಅಲ್ವಾ? ಇದು ಯಾವ ಒಂದು ಗ್ರಂಥದ ಮಾಹಿತಿಯಿಂದ ತಿಳಿದು ಬರ್ತದಪ್ಪ ಅಂದ್ರೆ ವಿದೇಶಿ ಸಾಹಿತ್ಯವನ್ನು ರಚಿಸಿರ್ತಕ್ಕಂಥ ಯುಎನ್ ಸ್ಟಾಂಗ್ನ CUK ಅನ್ನುವಂತ ಗ್ರಂಥದಿಂದ ತಿಳಿದು ಬರ್ತದೆ. ಹರ್ಷವನ್ನು ಆರಿಸಿ ಇಮ್ಮಡಿ ಪುಲಿಕೇಶಿ ವಿಜಯ ಪತಾಕೆಯನ್ನು ಸಾರಿಸಿದ ನಾನು. ಆದ್ರೆ ಇದು ಒಂದೇ ಕೃತಿಯಿಂದ ತಿಳಿದು ಬರ್ತದೆ, ಬೇರೆ ಯಾವ ಕೃತಿಯಿಂದ ತಿಳಿದು ಬರೋದಿಲ್ಲ. ಪ್ರಾಮಾಣಿಕವಾಗಿ ತನ್ನ ಒಂದು ಚರಿತ್ರೆಯನ್ನು ತನ್ನ ಅನುಭವವನ್ನು ಯುಎನ್ ಸ್ಟಾಂಗ್ ಇಲ್ಲಿ ತಿಳಿಸಿದ್ದಾನ. ಇದು ಯುಎನ್ ಸ್ಟಾಂಗ್ನ CUK ಗ್ರಂಥದಲ್ಲಿ. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ. ಯಾರಪ್ಪ ಅಂತಂದ್ರೆ ಫಾಯಿಯಾನ್. ಯಾರಿ? ಫಾಯಿಯಾನ್. ಈತ ಬರೆದಂತ ಕೃತಿ ಯಾವುದು? ಗೋಕೋಕಿ. ಎಸ್, ಅಲ್ಲಿ ಮ್ಯಾಗ CUK, ಇದು ಗೋಕೋಕಿ. ದೊಡ್ಡ ಗೋ ಬರ್ತೈತಿ ನೋಡ್ರಿ. ಯಾವುದು? ಗೋಕೋಕಿ. ಈತ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ, ಗುಪ್ತರ ಆಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದ. 2ನೇ ಚಂದ್ರಗುಪ್ತ ಏನಿದ್ನಲ್ಲ ಆ ಸಮಯದಲ್ಲಿ ಫಾಯಿಯಾನ್ ಭಾರತದಲ್ಲಿ ಆಳಿರ್ತಕ್ಕಂಥ ಗುಪ್ತ ಸಾಮ್ರಾಜ್ಯದ ಮಾಹಿತಿಯನ್ನ ಒಳಗೊಂಡಂತೆ ಕ್ರಿಸ್ತ ಶಕ 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಗುಪ್ತ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಅದರಲ್ಲಿ ಸಂಕ್ಷಿಪ್ತ ಇತಿಹಾಸವನ್ನ ಫಾಯಿಯಾನ್ ಗೋಕೋಕಿ ಎನ್ನುವಂತ ಕೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾನ. ಇಷ್ಟು ತಿಳ್ಕೊಂಡ್ವಿ. ಮತ್ತೆ ಇನ್ನೊಂದು ಬರ್ತದ್ರಿ, ಏನಪ್ಪಾ ಅಂತಂದ್ರೆ ಸಿಲೋನಿನ 2 ಕೃತಿಗಳು ಬರ್ತಾವ. ಸಿಲೋನ್ ಅಂತ ಯಾವ್ದು ಕರಿತೀರಿ? ಯಾರು ಹೇಳ್ತೀರಿ ಸಿಲೋನ್ ಅಂದ್ರೆ? ಎಸ್, ಯಾವುದು? ಶ್ರೀಲಂಕಾ ದೇಶಕ್ಕೆ ಇಂದ ಸಿಲೋನ್ ಅಂತ ಕರೀತಿದ್ರು. ಇನ್ನೊಂದು ಹೆಸರನ್ನು ಕರೀತಿದ್ರು ಸಿಂಹಳ ಅಂತ ಕರೀತಿದ್ರು.
ಸಿಂಹಳ ಅಂತ ಕರೀತಿದ್ರು. ಇದು ಸಿಲೋನಿನಲ್ಲಿ ಏನಪ್ಪಾ ಅಂದ್ರೆ ದೀಪವಂಶ ಮತ್ತು ಮಹಾವಂಶ, ದೀಪವಂಶ ಮತ್ತು ಮಹಾವಂಶ ಎನ್ನುವಂತ ಕೃತಿಗಳು ಇವು ಯಾವುದ್ರ ಬಗ್ಗೆ ಸಂಬಂಧಪಟ್ಟವು? ಸಂಪೂರ್ಣವಾಗಿ ಬೌದ್ಧ ಚರಿತ್ರೆ ಬಗ್ಗೆ ಸಂಬಂಧಪಟ್ಟವು. ಬೌದ್ಧ ಧರ್ಮದ ಸ್ಥಾಪನೆ, ಅದರ ಬೆಳವಣಿಗೆ, ಅದರ ಅವನತಿ ಮತ್ತು ಬೌದ್ಧ ಧರ್ಮಕ್ಕೆ ಯಾವ ರಾಜರು ಯಾವ ತರ ಆಶ್ರಯ ನೀಡಿದ್ರು, ಯಾವ ತರ ಪೋಷಣೆ ನೀಡಿದ್ರು, ಮತ್ತು ಆ ಸಮಯದಲ್ಲಿ ರಾಜರು ಯಾವ್ಯಾವ ರಾಜರು ಆಳ್ವಿಕೆ ಮಾಡಿದ್ರು, ಆಡಳಿತ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಈ ಸಿಲೋನಿನ ಎರಡು ಮಹತ್ವಪೂರ್ಣವಾದಂತಹ ದೀಪವಂಶ ಮತ್ತು ಮಹಾವಂಶ ಕೃತಿಗಳಿಂದವಲ್ಲ ಇವು ಇತಿಹಾಸದ ರಚನೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟವ. ಇನ್ನೊಂದು ಅನಾಮಿಕ ಕೃತಿ ಅದ್ರಿ, ಅನಾಮಿಕ ಕೃತಿ ಅಂತ ಕರೀತಾರೆ. ಇದಕ್ಕೆ ಹೆಸರೇ ಇಲ್ಲ, ಯಾಕಂದ್ರೆ ಕೃತಿ ಸಿಕ್ಕೈತಿ ಅದಕ್ಕ ಹೆಸರೇ ಇಲ್ಲ. ಯಾವಪ್ಪ ಅಂತಂದ್ರೆ ದ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀ ಅನ್ನುವಂತ ಕೃತಿ ಐತಿ. ದ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀ ಅನ್ನುವಂತ ಗ್ರಂಥ ಐತಿ. ಅದು ಕೂಡ ಇತಿಹಾಸದ ರಚನೆಗೆ ಮಹತ್ವಪೂರ್ಣವಾದಂತ ಆಧಾರ ಗ್ರಂಥವಾಗಿ ಮಾರ್ಪಟ್ಟೈತಿ. ಇಷ್ಟು ನಾವು ವಿದೇಶಿಯ ಸಾಹಿತ್ಯದಲ್ಲಿ ತಿಳ್ಕೊಂಡು ಇನ್ನು ಸಾಕಷ್ಟು ಗ್ರಂಥಗಳು ಇತಿಹಾಸದ ರಚನೆಗೆ ವಿದೇಶಿಯ ಸಾಹಿತ್ಯ ಸಹಕಾರಿಯಾಗಿವ. ಅದರಲ್ಲಿ ಪ್ರಮುಖವಾಗಿ ಯುವೆನ್ಸ್ಟಾನ್, ಫಾಯಿಯಾನ್ ಹಾಗೂ ಈ ಸಿಲೋನಿನ ಮಹಾಕೃತಿಗಳಾಗಿರ್ಬೋದು, ದ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸೀ ಎನ್ನುವಂತ ಗ್ರಂಥ ಆಗಿರ್ಬೋದು. ಈ ತರ ನಾವು ಅಧ್ಯಯನ ಮಾಡಿದ್ವಿ. ಇನ್ನು ಉತ್ಬಿ ಅಂತ ಬರ್ತಾರೆ ವಿದೇಶಿ ಸಾಹಿತ್ಯ, ಸುಲೇಮಾನ್ ಅಂತ ಬರ್ತಾರೆ, ಸಾಕಷ್ಟು ಜನ ಬರ್ತಾರೆ, ಬಾಬೋಸ್, ಡೊಮಿಗೋಫಯಸ್, ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಭೇಟಿಯಾಗಿರ್ತಾರೆ. ಇವರು ಏನ್ ಮಾಡಿದ್ರು, ವಿದೇಶಿಯ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟಿರೋದನ್ನ ನಾವು ತಿಳ್ಕೊಳ್ತೀವಿ. ಈ ಒಂದು ತರಗತಿಯನ್ನ ಇಲ್ಲಿಯೇ ಮುಗಿಸ್ತೀನಿ. ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ಪ್ರಾಕ್ತನ ಆಧಾರಗಳು ಭಾರತದ ಇತಿಹಾಸದ ರಚನೆಗೆ ಮತ್ತು ಟೋಟಲ್ ಇತಿಹಾಸ ರಚನೆಗೆ ಯಾವ ತರ ಕಾರಣವಾಗಿವೆ ಅನ್ನೋದ್ರ ಬಗ್ಗೆ ಪ್ರಾಕ್ತನ ಆಧಾರಗಳನ್ನು